ಎಲ್ಲರಿಗೂ ಕೂಡ ನಮಸ್ಕಾರಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ 2026 ನಿಮಗೆಲ್ಲ ಒಳ್ಳೆಯದನ್ನು ಆಗಲಿ ಅಂತ ಹೇಳ್ತಾ ಇವತ್ತು ನಾವು ನಂಬರ್ ಅನಾಲಜಿ ಬಗ್ಗೆ ಕೆಲವು ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡ್ತಾ ಬರ್ತಾ ಇದೀವಿ. ಇಲ್ಲಿ ಒಂದು ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬರೋಣ. ಸರ್ 3 ಮತ್ತು 3:5 ಇದೆ, 11 ಕ್ವಶನ್ ಮಾರ್ಕ್ ಇದೆ. ಅಂದ್ರೆ ಈ ಕ್ವಶನ್ ಮಾರ್ಕ್ ಅಲ್ಲಿ ಬರ್ತಕ್ಕಂತಹ ಸೂಟಬಲ್ ಆಗಿರ್ತಕ್ಕಂಥ ನಂಬರ್ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವು 5 ಮತ್ತು 3 ಏನ್ ಸಂಬಂಧ ಇದೆ, ಅದೇ ಸಂಬಂಧ 11 ಮತ್ತು ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಪ್ಲೇಸ್ಗೂ ನಂಬರ್ ಬರಬೇಕಾಗತ್ತೆ. ಒಂಚೂರು ಯೋಚನೆ ಮಾಡಬೇಕಾಗತ್ತೆ. ಬೇಸಿಕ್ ಆಗಿ ನಾವು ಯಾವ ಬೇಸ್ ಮೇಲೆ ಕೊಟ್ಟಿದ್ದೇನೆ ಅಂತ ಒಂಚೂರು ಅನಲೈಸ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನೋಡಿ, 3 ಅನ್ನೋದು ಬೇಸ ಸಂಖ್ಯೆ, ನಾನು ಅದರಿಂದ ತಗೊಳ್ತಾ ಹೋಗ್ತೀನಿ. 1, 3, 5, 7, 9, 11, 15, ದೆನ್ 17, ಸೋ ಆನ್. ಇವುಗಳನ್ನ ನಾವು ಬೇಸ ಸಂಖ್ಯೆಗಳು ಅಂತ ಕರಿತೀವಿ. ಬೇಸ ಸಂಖ್ಯೆಗಳು ಅಂತ ಕರೀತಾ ಹೋಗ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಆಡ್ ನಂಬರ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ 3 ಆದ ಮೇಲೆ ಪಕ್ಕದಲ್ಲೇ ನಂಬರ್ ಇದೆ, ದಿಸ್ ಇಸ್ ಕಾಲ್ಡ್ 5. ಕಂಟಿನ್ಯೂಸ್ ಆಗಿ ನಂಬರ್ ಕೊಟ್ಟಿದ್ದಾರೆ. ಅದೇ ರೀತಿ 11 ಆದಮೇಲೆ ಯಾವ ನಂಬರ್ ಇದೆ ಸರ್? ನೋಡೊಂಚೂರು 15 ಇದೆ. 15 ಅನ್ನೋದು ನಿಮ್ಮ ಆನ್ಸರ್ ಅಲ್ಲಿ ಇದೆಯಾ? ಇಲ್ಲ. ಹಾಗಾದ್ರೆ ನಾವು ಮಾಡಿರ್ತಕ್ಕಂಥ ಈ ಮೆಥಡ್ ರಾಂಗ್ ಇದೆ. ಹಾಗಾದ್ರೆ ಇದು ಬೆಸ ಸಂಖ್ಯೆಗಳು ಸಂಬಂಧಪಟ್ಟಿದ್ದಲ್ಲ. ಹಾಗಾದ್ರೆ ಈ ನಂಬರ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಾ ಹೋಗುತ್ತೆ ನಮ್ಗೆ ಗೊತ್ತಿರಬಹುದು. ಈ ಕೆಲವು ನಾವು ಪ್ರೈಮ್ ನಂಬರ್ಸ್ ಅನ್ನು ತಿಳ್ಕೊಳ್ತಾ ಬರ್ಬೇಕಾದ್ರೆ ಇಲ್ಲಿ ಯಾವ ನಂಬರ್ಸ್? ಪ್ರೈಮ್ ನಂಬರ್ಸ್. ಸರ್ ಪ್ರೈಮ್ ನಂಬರ್ಸ್ ಯಾವ್ಯಾವ ಬರ್ತಾ ಹೋಗುತ್ತೆ ಸರ್ ಅನ್ನೋದು ನಮ್ಗೆ ಒಂಚೂರು ಐಡಿಯಾ ಇರಬೇಕು. ಪ್ರೈಮ್ ನಂಬರ್ಸ್ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ ಸರ್? 2 ಇಂದ ಸ್ಟಾರ್ಟ್ ಆಗುತ್ತೆ. 2, 3, 5, 7, 9 ಬರೋದಿಲ್ಲ. ಯಾಕಂದ್ರೆ 9 ಅನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳಂಗಾಗಲ್ಲ. ಯಾಕಂದ್ರೆ ಸರ್ ಪ್ರೈಮ್ ನಂಬರ್ ಅಂದ್ರೆ ಯಾವ ಸಂಖ್ಯೆಗೆ 2 ಅಪವರ್ತನಗಳಿರಬೇಕು, ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರೀತಾ ಹೋಗ್ತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾ ಹೋಗ್ತೀವಿ. ಈಗ ನೋಡಿ, ಈಗ 3 3s 9, 9 1s 9. ಅಂದ್ರೆ ಇಲ್ಲಿ ಫ್ಯಾಕ್ಟರ್ಸ್ ನೋಡ್ಕೊಳ್ಳಿ. 1, 3, 9 ಬಂತು. ಒಂದು ಸಂಖ್ಯೆಗೆ ಕೇವಲ 2 ಫ್ಯಾಕ್ಟರ್ಸ್ ಇರಬೇಕು, ಅದನ್ನ ಮಾತ್ರ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ನೋಡಿ, ಬೇಕಾದ್ರೆ 7ಗೆ 1 1 ಹೋಗುತ್ತೆ, 7 ಮತ್ತೆ 1 7 ಇದಕ್ಕೆ ಫ್ಯಾಕ್ಟರ್ಸ್ ಬರೋದು. ಅದೇ ರೀತಿಯಲ್ಲಿ 9 ಬರೋದಿಲ್ಲ, 10 ಬರೋದಿಲ್ಲ, 11 1 1s 11 1s ಕರೆಕ್ಟ್, 13 1s 113s ಅಷ್ಟೇ, 15 ಮತ್ತೆ ನೋಡಿ 15 ಕೂಡ ಪ್ರೈಮ್ ನಂಬರ್ ಹಾಗೆ ಚಾನ್ಸಸ್ ಇಲ್ಲ. ಯಾಕೆ ಸರ್ ಅಂದ್ರೆ 3 5s 15. ಓಕೆ ಸರ್, 15 1s 15, 5 3s 15. ನೋಡ್ಕೊಳ್ಳಿ, ಈಗ ಸ್ವಲ್ಪ ನೋಡ್ಕೊಳ್ಳಿ. 1 3 5 15 ಎಷ್ಟು ಬಂದ ಫ್ಯಾಕ್ಟರ್ಸ್? 1 2 3 4. ಅಂದ್ರೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳು ಬಂದ್ರೆ ಅದನ್ನ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ, ಅದು ಅವಿಭಾಜ್ಯ ಅಲ್ಲ. ಹಾಗಾದ್ರೆ ನೋಡೋಣ ಸರ್. ನೆಕ್ಸ್ಟ್ ಆದ್ಮೇಲೆ 15 ಆದ್ಮೇಲೆ 17 ಆದ್ಮೇಲೆ 19, ಹಿಂಗ್ ಬರ್ತಾ ಹೋಗುತ್ತೆ. ಇವುಗಳನ್ನ ಪ್ರೈಮ್ ನಂಬರ್ಸ್ ಅಂತ ಕರೀತಾ ಹೋಗ್ತೀವಿ. ಇಲ್ಲೊಂಚೂರು ನೋಡೋಣ. ಇಲ್ಲಿ 3 ಆದ್ಮೇಲೆ ನಂಬರ್ ಯಾವ್ದಿದೆ? 5. ಎಸ್, ಈ ಪ್ಯಾಟರ್ನ್ ಕರೆಕ್ಟ್ ಆಗಿದೆ. 11 ಆದ್ಮೇಲೆ ಯಾವ ನಂಬರ್ ಇದೆ ನೋಡಿ? 13 ಇದೆ. ಹಾಗಾದ್ರೆ ವಾಟ್ ಈಸ್ ಯುವರ್ ಆನ್ಸರ್? 13 is ಯುವರ್ ಆನ್ಸರ್. 13 ಅನ್ನೋದು ಸೂಟಬಲ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ನಂಬರ್ಸ್ ಅನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್, ಅದೇ ರೀತಿ ನಾನು ಇನ್ನೊಂದು ಪ್ರಾಬ್ಲಮ್ ಕೊಡ್ತಾ ಹೋಗ್ತೀನಿ. Three is to 7, 11 ಕ್ವಶನ್ ಮಾರ್ಕ್. ಇಲ್ಲಿ ಆಪ್ಷನ್ಸ್ ಬೇಕು ಅಂದ್ರೆ ಆಪ್ಷನ್ಸ್ ಏನ್ ಕೊಡ್ತಾ ಹೋಗ್ಬೋದು ಸರ್ ಅಂದ್ರೆ, ಆಪ್ಷನ್ ಎ 15, ಆಪ್ಷನ್ ಬಿ 13, ಆಪ್ಷನ್ ಸಿ 17, ಆಪ್ಷನ್ ಡಿ 19. ಒಂಚೂರಿಗೆ ಯೋಚನೆ ಮಾಡ್ಬೋದು. ಯೋಚನೆ ಮಾಡ್ತಾ ಬೇಡ.
ಸರ್ ನಾನು ಈಗ ಮತ್ತೆ ಬೇಸ ಸಂಖ್ಯೆಗಳು ಬರೀಬೇಕಾದ್ರೆ ನೋಡಿ 1 3 5 7 9 11 13 15 17 so on ಯಾವ ಸಂಖ್ಯೆಗಳು ಬೆಸ. ಸರ್ 3 ಆದ ಮೇಲೆ ಒಂದು ನಂಬರ್ನ ಬಿಟ್ಟು 7 ಕೊಟ್ಟಿದ್ದಾನೆ, ಹಾಗಾದ್ರೆ +1 ಬಿಟ್ಟಿದ್ದಾನೆ ಅಷ್ಟೇ. ಅದಾದ ಮೇಲೆ 11 ಆದ ಮೇಲೆ ನಾವು ಒಂದು ಸಂಖ್ಯೆಯನ್ನ ಬಿಡಬೇಕು, ನೆಕ್ಸ್ಟ್ ನಂಬರನ್ನ ಚೂಸ್ ಮಾಡಬೇಕು. ಹಾಗಾದ್ರೆ ವಾಟ್ ಈಸ್ ದ ಆನ್ಸರ್? 15 is the answer. 15 is the answer. ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಇದು ಸಂಬಂಧಪಟ್ಟಂತಕ್ಕೆ ಈ ರೀತಿಯಂತಹ ಒಂದು ಸಂಬಂಧಪಟ್ಟಂತ ನಂಬರ್ ಅಂತ ಹೇಳ್ಬೋದು. ಈ ರೀತಿಯಂತ